ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿಗಾಗಿ ಇಡೀ ರಾಜ್ಯದಾದ್ಯಂತಹ 1,22,00,000 ಫಲಾನುಭವಿಗಳಿದಿರಲ್ಲ, ಪ್ರತಿಯೊಬ್ಬರೂ ಕೂಡ ಕಾಯ್ತಾ ಇದ್ದೀರಿ. ಹೌದು, ಇಂದು ಜಮಾ ಆಗುತ್ತೆ, ನಾಳೆ ಜಮಾ ಆಗುತ್ತೆ ಅಂತ. ಇದ್ರ ಬಗ್ಗೆ ನೀವು ತಲೆಯನ್ನೇ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆಲ್ರೆಡಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ. ಈಗಾಗಲೇ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದ್ದು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಆಲ್ರೆಡಿ ಜಮಾ ಆಗಿದೆ. ಉದಾಹರಣೆಗೆ ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿದೆ. ಇನ್ನು ಈ 13 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಇಂದು ಬರ್ತಾ ಇದೆ. ಹೌದು, ಈ 13 ಜಿಲ್ಲೆಗಳಂತೂ ನೀವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗಾದ್ರೆ ಬನ್ನಿ ಸ್ನೇಹಿತರ, ಈ ವಿಷಯದ ಕುರಿತಾಗಿ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪಾ ಅಂದ್ರೆ, ಈ 3 ಲಕ್ಷ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಬರೀ ಬಾಯಿ ಮಾತಲೇ ಬರೋದಿಲ್ಲ ಅಂತ ಹೇಳಿಲ್ಲ, ಅದಕ್ಕೆ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ಆ ಕಾರಣಗಳೇನು ಅನ್ನುವಂಥದ್ದನ್ನು ಕೂಡ ಹೇಳ್ತೀನಿ. ಅದರ ಜೊತೆಗೆ ಅದರ ಸೊಲ್ಯೂಷನು, ಆ ಕಾರಣವನ್ನ ಹೇಗೆ ಸರಿಪಡಿಸ್ಕೊಳ್ಳೋದು, ಮತ್ತೆ ನಮಗೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗಬೇಕಂದ್ರೆ ನಾವು ಏನು ಮಾಡಬೇಕು, ನಮಗೆ ದುಡ್ಡು ಬರೋದು ನಿಲ್ಲಬಾರ್ದಂದ್ರೆ ನಾವು ಏನು ಮಾಡಬೇಕು, ಈ ಎಲ್ಲ ವಿಷಯಗಳನ್ನ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸನ್ನು ನೋಡ್ತೀರಿ, ಹಾಗೆ ಹೊರಟೋಗ್ಬಿಡ್ತೀರಿ. ಸೊ ನಮಗೂ ಕೂಡ ಒಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಣ್ರಿ. ಇನ್ನು ಈ ಗೃಹಲಕ್ಷ್ಮಿಯಲ್ಲಿ ಎಷ್ಟು ಕಂತುಗಳು ಉಳಿದಿದಾವೋ ಪೆಂಡಿಂಗ, ಅದನ್ನ ಬಗ್ಗೆ ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ GST ಫೇರ್ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಯರದು ತೋರಿಸ್ತಾ ಇದೆ ಅಂತ. ಹೌದು, ಇದರ ಬಗ್ಗೆ ನಾವು ಕ್ಲಾರಿಟಿಯನ್ನು ಪಡ್ಕೊಳ್ಳೋಣ. ಬಹಳಷ್ಟು ಜನ ಕನ್ಫ್ಯೂಷನ್ ಕೂಡ ಆಗಿದ್ರೆ, ಇಲ್ಲಿ ತಾಂತ್ರಿಕ ದೋಷದಿಂದ GST ಫೇರ್ ಅಂತ ಬರ್ತಾ ಇದೆ. ಇಲ್ಲಿ ಸುಮ್ಮನೆ ನಿಮಗೆ GST ಫೇರ್ ಅಂತ ಹಾಕಿ ನಿಮಗೆ ದುಡ್ಡು ಜಮಾ ಮಾಡದೇ ಇರುವಂತೆ ಸರ್ಕಾರ ಮಾಡ್ತಾ ಇದೆಯಾ ಅಂತ ಅನುಮಾನಗಳು ಕೂಡ ಬರಬಹುದು. ಆ ರೀತಿ ಏನಿಲ್ಲ. ತಾಂತ್ರಿಕ ದೋಷದಿಂದ ಈಗಾಗಲೇ ಸಣ್ಣ ಪುಟ್ಟ ವ್ಯಾಪಾರಸ್ಥರದು ಕೂಡ GST ಫೇರ್ ಮಾಡ್ತಿರ್ತಾರೆ, ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಕೂಡ GST ಫೇರ್ನ ಮಾಡ್ತಿರ್ತಾರೆ. ಹೀಗಾಗಿ ಅದರಲ್ಲಿ ವ್ಯತ್ಯಾಸವಿದೆ. ಆದರೆ ತಾಂತ್ರಿಕ ದೋಷದಿಂದ ಸಣ್ಣ ಪುಟ್ಟ ವ್ಯಾಪಾರಸ್ಥರದು ಕೂಡ GST ಫೇರ್ ಅಂತ ಬರ್ತಾ ಇದೆ, ದೊಡ್ಡ ದೊಡ್ಡ ವ್ಯಾಪಾರಸ್ಥರದು ಕೂಡ GST ಫೇರ್ ಅಂತ ಬರ್ತಾ ಇದೆ. ಆದರೆ ಇಲ್ಲಿ ಯಾರಿಗೆ ದುಡ್ಡು ಬರುತ್ತೆ ಯಾರಿಗೆ ಇಲ್ಲ ಅಂತ ಅಂದರೆ, ಇದನ್ನು ಖುದ್ದಾಗಿ ಸರ್ಕಾರವೇ ವೆರಿಫಿಕೇಷನ್ ಮಾಡುತ್ತೆ. ನೀವು ಅದಕ್ಕೋಸ್ಕರ ನಿಮ್ಮ ಆ ಡಾಕ್ಯುಮೆಂಟ್ಸು ಈ ಡಾಕ್ಯುಮೆಂಟ್ಸು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಕೊಡುವಂತಹ ಅವಶ್ಯಕತೆ ಏನಿಲ್ಲ. ಸರ್ಕಾರವೇ ಖುದ್ದಾಗಿ ವೆರಿಫಿಕೇಷನ್ ಮಾಡುತ್ತೆ. ಅದರಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಯಾರಿರ್ತಾರೋ ಅವರಿಗೆ ಎಂದಿನಂತೆ ದುಡ್ಡು ಜಮಾ ಮಾಡ್ತಾರೆ. ಯಾರು ದೊಡ್ಡ ದೊಡ್ಡ ವ್ಯಾಪಾರಸ್ಥರಿರ್ತಾರೆ, ಯಾರು ರೇಷನ್ಸ್ ಕಾರ್ಡ್ಗಳಿಗೆ ಅರ್ಹತೆಯನ್ನು ಹೊಂದಿರೋದಿಲ್ಲ, ವಾರ್ಷಿಕ ಆದಾಯವನ್ನು ವ್ಯಾಪಾರದಿಂದ ಹೆಚ್ಚಿಸಿಕೊಂಡಿರ್ತಾರೋ ಅಂತಹ ಎಲ್ಲ ಫಲಾನುಭವಿಗಳ ಒಂದು ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಾ ಇದೆ. ಮೊದಲೇ ತುದಿಗಾಲಿನಲ್ಲಿ ಆಹಾರ ಇಲಾಖೆ ಕಾಯ್ತಾ ಇದೆ. ಹಾಗಾಗಿ ವೆರಿಫಿಕೇಷನ್ ಮೇಲೆ ವೆರಿಫಿಕೇಷನ್ ನಡೀತಾ ಇದೆ. ಇಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರದ್ದು ಮಾತ್ರ ಮತ್ತೆ ದುಡ್ಡು ಜಮಾ ಆಗುವಂಥದ್ದು. ಹೀಗಾಗಿ ಎಲ್ಲರದ್ದು ಕೂಡ ರದ್ದು ಮಾಡೋದಿಲ್ಲ. ಯಾರು ಅರ್ಹತೆಯನ್ನು ಹೊಂದಿಲ್ಲ ಅವ್ರದ್ದು ಮಾತ್ರ ರದ್ದಾಗತ್ತೆ. ಕಂಪ್ಲೀಟ್ ಡೀಟೇಲ್ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಇನ್ನು ಮೇನ್ ಟಾಪಿಕ್ಗೆ ಬರೋಣ. ಮೊದಲು ಈ 13 ಜಿಲ್ಲೆಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ತದನಂತರ ನಿಮಗೆ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ತದನಂತರ 3 ಲಕ್ಷ ಫಲಾನುಭವಿಗಳಿಗೆ ಯಾಕೆ ದುಡ್ಡು ಬರೋದಿಲ್ಲ ಅದನ್ನ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ 13 ಜಿಲ್ಲೆಗಳು ಈ ರೀತಿ ಆಗಿದಾವೆ ನೋಡಿ. ಯಾಕಂದ್ರೆ ಬಹಳ ವೇಟ್ ಮಾಡ್ತಾ ಇರ್ತೀರಿ ಜಿಲ್ಲೆಗಳನ್ನ ತಿಳ್ಕೊಳ್ಳಿಕ್ಕೆ. ಯಾಕಂದ್ರೆ ನಿಮ್ಮ ಜಿಲ್ಲೆನೂ ಕೂಡ ಇದೆಯಾ ಅನ್ನುವಂತಹ ಅನುಮಾನಗಳು ನಿಮಗೆ ಕಾಡ್ತಾ ಇರ್ತವೆ. ಇಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಜಮಾ ಆಗುವಂಥದ್ದು. ಯಾಕಂದ್ರೆ ಇನ್ನು ಹಲವಾರು ಜಿಲ್ಲೆಗಳಿದಾವೆ, ಹೇಳ್ತೀನಿ. ಈ ಜಿಲ್ಲೆಗಳಿಗೆ ಯಾಕೆ ಮುಖ್ಯವಾಗಿ ಬರುತ್ತಂದ್ರೆ, ಸೊ ಈಗಾಗಲೇ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬರುತ್ತಲ್ವಾ, ಅಲ್ಲಿಂದ ಏನಾಗುತ್ತೆ ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗುತ್ತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿಯೇ ಎಲ್ಲ ಪ್ರೊಸೆಸರ್ ಮುಗಿಸ್ಕೊಳ್ಬಹುದಾಗಿತ್ತು, ಆದರೆ ಅದರದೇ ಆದಂತಹ ಕೆಲಸ ಕಾರ್ಯಗಳಿರ್ತವೆ. ಹೀಗಾಗಿ ಅಲ್ಲಿಂದ ಈ ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಕಳಿಸಿರ್ತಾರಲ್ಲ, ಸೊ ಅಲ್ಲೆಲ್ಲವೂ ಪ್ರೊಸೆಸರನ್ನು ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ.
ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿರತಕ್ಕಂತಹ ದುಡ್ಡು ಅಲ್ಪ ಸ್ವಲ್ಪ ಪ್ರೊಸೆಸರನ್ನು ಮುಗಿಸ್ಕೊಂಡು ಅಲ್ಲಿಂದ ಡಿ.ಬಿ.ಟಿ ಪುಷ್ ಆಗಿ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಟ್ರಯಲ್ ಮಾಡ್ತಾವಲ್ಲ, ಆ ಟ್ರಯಲು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಮೊದಲನೇ ಹಂತದಲ್ಲಿ ಮಾಡ್ತವೆ. ಅಲ್ಲೇ ಯಾಕೆ, ಸಾಕಷ್ಟು ಜಿಲ್ಲೆಗಳಿದಾವಲ್ಲ ಅಂತ ನೀವು ಕೇಳಬಹುದು. ಆ ಗ್ರಾಮ ಪಂಚಾಯಿತಿಗಳಂತ ನಾನು ಹೇಳಿದ್ನಲ್ಲ, ಆ 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳು. ಸೊ ಹೀಗಾಗಿ ಅಲ್ಲಿಯೇ ಮುಖ್ಯವಾಗಿ ದುಡ್ಡನ್ನ ಕಳುಹಿಸಲಾಗತ್ತೆ, ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಳ್ಳಲಾಗತ್ತೆ. ಇದು ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಹಾಗಾಗಿ ಅಲ್ಲಿ ಪ್ರೊಸೆಸರ್ ಮುಗಿದ ತಕ್ಷಣ ತಾಂತ್ರಿಕ ದೋಷ ಎಲ್ಲಿ ಕಂಡು ಬರಲಿಲ್ಲ ಅಂದರೆ ಮತ್ತೆ ಸ್ಪೀಡ್ ಆಗಿ ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ ಜಮಾ ಆಗಲಿಕ್ಕೆ. ಈಗ ಸ್ಟಾರ್ಟ್ ಕೂಡ ಆಗಿದೆ. ಆ 2 ಜಿಲ್ಲೆಗಳು ಸೇರಿದಂತೆ ಕೋಲಾರ, ತುಮಕೂರು, ದಾವಣಗೆರೆ, ಕೊಡಗು, ಮಂಡ್ಯ, ಚಾಮರಾಜನಗರ, ಅದೇ ರೀತಿಯಾಗಿ ಬೆಳಗಾವಿ, ವಿಜಯನಗರ, ಶಿವಮೊಗ್ಗ, ಚಿತ್ರದುರ್ಗ, ಚಿಕ್ಕಮಗಳೂರು, ಮಂಗಳೂರು, ಉಡುಪಿ ಈ ಒಂದು ಜಿಲ್ಲೆಗಳಲ್ಲಿ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ. ಆಲ್ರೆಡಿ ನಿಮ್ಮ ಖಾತೆಗಳಿಗೂ ಕೂಡ ಬಂದಿದ್ರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನಾನು ಪೋಲ್ ಕೂಡ ಮಾಡ್ತೀನಿ, ಅದರಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಜಮಾ ಆಗಿದ್ರೆ ಜಮಾ ಆಗಿದೆ ಅಂತ ಕ್ಲಿಕ್ ಮಾಡಿ, ಜಮಾ ಆಗಿಲ್ಲ ಅಂದರೆ ಆಗಿಲ್ಲ ಅಂತಾನೆ ಕ್ಲಿಕ್ ಮಾಡಿ. ಈ 13 ಜಿಲ್ಲೆಗಳು ತಿಳಿದಿದ್ರೆ ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅಂತ ನಾವು ನೋಡೋಣ. ಸ್ನೇಹಿತರೆ, ಮುಖ್ಯವಾಗಿ ಈ ವರ್ಷದಲ್ಲಿ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅಂತ ನೋಡೋದಾದ್ರೆ, ಈಗಾಗಲೇ ಬಂದಿರತಕ್ಕಂತಹ ದುಡ್ಡು 26 ಮತ್ತು 27. ಆ 26 ಮತ್ತು 27ನೇ ಕಂತಂದ್ರೆ 26ನೇ ಕಂತಂದ್ರೆ ನವೆಂಬರ್ ತಿಂಗಳ ಹಣ ಆಗಿರುತ್ತೆ, 27ನೇ ಕಂತಂದ್ರೆ ಡಿಸೆಂಬರ್ ತಿಂಗಳ ಆಗಿರುತ್ತೆ. ಸೊ ಹೀಗಾಗಿ ಈ ವರ್ಷದಲ್ಲಿ 2026ರಲ್ಲಿ ನಾವು ಈಗ ತೆಗೆದುಕೊಳ್ಬೇಕಾಗತ್ತೆ ಜನವರಿ ತಿಂಗಳ ಹಣ 28ನೇ ಕಂತಿನ ಹಣ ಆಗಿರುತ್ತೆ ಸ್ನೇಹಿತರೆ. ಯಾವುದು? ಜನವರಿ ತಿಂಗಳ ಹಣ. ಇದಾದ ಬಳಿಕ 29ನೇ ಕಂತು, ಇದು ಫೆಬ್ರವರಿ ತಿಂಗಳ ಹಣ ಆಗಿರುತ್ತೆ. ಸೊ ಇದಾದ ಬಳಿಕ 30ನೇ ಕಂತು ಮಾರ್ಚ್ ತಿಂಗಳ ಹಣ. ಈ ಮಾರ್ಚ್ ತಿಂಗಳ ಹಣ ಕೂಡ ಸರ್ಕಾರ ಕೊಡಬೇಕು. ಯಾಕೆ ಅಂತ ಕೇಳೋದಾದ್ರೆ, ಮಾರ್ಚ್ ಕೂಡ ಎಂಡ್ ಆಯ್ತಲ್ವಾ. ಸೊ ಹಾಗಾಗಿ ಈ ಮಾರ್ಚ್ ತಿಂಗಳ ಹಣ ಕೂಡ ನಮ್ಮ ಖಾತೆಗಳಿಗೆ ಬರಬೇಕಾಗಿದೆ. ಸೊ ಈ 3 ಕಂತುಗಳನ್ನು ಈ ವರ್ಷದಲ್ಲಿ ಕೊಟ್ಟರೆ ಇನ್ನೂ 2 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಹಾಗಾದ್ರೆ ಯಾವ ಕಂತುಗಳು ಅಂತ ನೀವು ಕೇಳಬಹುದು. ಹೋದ ವರ್ಷದಲ್ಲಿ ಅಂದರೆ 2025ರಲ್ಲಿ ಪ್ರಾರಂಭದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿರಲಿಲ್ಲ, ಯಾಮಾರಿಸ್ಬಿಟ್ಟಿತ್ತು. ಆ ಮಾರ್ಚ್ ತಿಂಗಳ ಹಣವನ್ನು ಕೊಡದೇ ಇರುವಂತಹ ಕಾರಣಕ್ಕಾಗಿ 2 ತಿಂಗಳ ಹಣವನ್ನು ನೀವು ಕೊಟ್ಟಿಲ್ಲ. ಆ 2 ತಿಂಗಳ ಹಣ ಎಲ್ಲೋಯ್ತು? 5,000 ಕೋಟಿ ಹಣವನ್ನು ನೀವೇ ನುಂಗಾಕಿದ್ರ ಅಂತ ಬಿಜೆಪಿ ನಾಯಕರು ಚಳಿಗಾಲದ ಅಧಿವೇಶನದಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅಲ್ಲಿ ಮೊದಲನೇದಾಗಿ ಒಪ್ಕೊಳ್ಳೋದಿಲ್ಲ, ನಾನು ಕೊಟ್ಟಿದ್ದೀನಿ ಅಂತಾನೆ ಹೇಳ್ತಾರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಆದರೆ ತದನಂತರ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಗೊತ್ತಾದ ತಕ್ಷಣ ಹೌದು ಪೆಂಡಿಂಗ್ ಉಳಿದಿದೆ, ನನಗೀಗ ಗೊತ್ತಾಯಿತು, ಅಧಿಕಾರಿಗಳ ಹತ್ರ ಮಾಹಿತಿ ಸಿಕ್ತು, ಈಗ ಏನು ಪೆಂಡಿಂಗ್ ಉಳಿದಿದೆಯಲ್ಲ 2 ಕಂತುಗಳು ಅದು ಹಣಕಾಸು ಇಲಾಖೆ ಹತ್ರನೇ ಇದೆ, ಹಾಗಾಗಿ ಅದನ್ನು ನಾವು ಮಹಿಳೆಯರಿಗೆ ಕೊಡ್ತೀವಿ, ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತ ಭರವಸೆಯನ್ನು ಕೊಡ್ತಾರೆ. ಹೀಗಾಗಿ ಈ 2 ತಿಂಗಳ ಹಣವನ್ನು ಕೂಡ ಕೊಡಲಾಗತ್ತೆ, ನೀವು ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಈ 5 ಕಂತುಗಳನ್ನು 10,000 ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಮಾಡಬೇಕಾಗಿದೆ. ಅತಿ ಶೀಘ್ರದಲ್ಲಿ ಸತತವಾಗಿ ಜಮಾ ಆಗ್ತಾ ಇದೆ, ತಲೆ ಕೆಡಿಸ್ಕೊಳ್ಬೇಡಿ. ಈಗಾಗಲೇ 28ನೇ ಕಂತಿನ ಹಣ ಕೂಡ ಪ್ರಾರಂಭವಾಗಿದೆ. ಆದರೆ ಇಲ್ಲಿ 3 ಲಕ್ಷ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲವಂತೆ. ಯಾಕೆ? ಇದನ್ನು ನಾವು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಈ 3 ಲಕ್ಷ ಫಲಾನುಭವಿಗಳು ಏನಾಗಿದೆ ಅಂದರೆ ತೊಂದರೆ, ಇವರು ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇಲ್ಲವಂತೆ. ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದ್ದರೆ ಮಾತ್ರ ಅಕೌಂಟ್ಗೆ ದುಡ್ಡು ಹಾಕಲಿಕ್ಕೆ ಸಾಧ್ಯ. ಬರೀ ಈ ಯೋಜನೆ ಅಷ್ಟೇ ಅಲ್ಲ, ಹಲವಾರು ಯೋಜನೆಗಳನ್ನು ನೀವು ಪಡ್ಕೊಳ್ತಾ ಇದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇರಲೇಬೇಕು. ಆ ಬ್ಯಾಂಕ್ ಅಕೌಂಟ್ಗಳಲ್ಲಿ ನೀವೇನು ಮಾಡ್ತೀರಿ, ಅಕೌಂಟ್ ಏನೋ ಓಪನ್ ಮಾಡ್ತೀರಿ, ಆದರೆ ಅಕೌಂಟ್ನಲ್ಲಿ ದುಡ್ಡು ಹಾಕೋದು ತೆಗೆಯೋದು ಮಾಡೋದಿಲ್ಲ. ಹೀಗಾಗಿ ಸರ್ಕಾರ ಹೇಳುತ್ತೆ ನಿಮ್ಮ ಅಕೌಂಟ್ ಚಾಲ್ತಿ ಮಾಡ್ಕೊಳ್ಳಿ, ಬ್ಯಾಂಕ್ಗಳಿಗೆ ಭೇಟಿ ಕೊಡಿ, ಅಲ್ಲಿ ದುಡ್ಡು ಹಾಕಿದ್ದು ತೆಗೆಯೋದು ಡೆಬಿಟು ಕ್ರೆಡಿಟು ಅಂತ ಮಾಡಿದ್ರೆ ನಾವು ಮತ್ತೆ ದುಡ್ಡು ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈ KYC ಆಗಿಲ್ಲ ಅಂದರೆ ಈ KYC ಮಾಡ್ಕೊಳ್ಳಿ ಅಂತ ಸಾರಿ ಹೇಳ್ತಾ ಇದೆ. ಅದನ್ನು ಮೊದಲು ಕೆಲಸ ಮಾಡ್ಕೊಳ್ಳಿ. ಹೀಗಾಗಿ ಈ 3 ಲಕ್ಷ ಫಲಾನುಭವಿಗಳದ್ದು ಈ ರೀತಿ ತೋರಿಸ್ತಾ ಇರುವಂತಹ ಕಾರಣಕ್ಕಾಗಿ ದುಡ್ಡು ಜಮಾ ಮಾಡ್ಲಿಕ್ಕೆ ಆಗಿರಲಿಲ್ಲ. ಅದನ್ನು ಸರಿಪಡಿಸ್ಕೊಳ್ಳಿ, ನಾವು ದುಡ್ಡು ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಅಕೌಂಟ್ಗಳನ್ನ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಇದಾಗಿತ್ತು ಇನ್ಫಾರ್ಮೇಶನ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಈ ವಿಷಯವನ್ನ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ.